ಹಲೋ ಎಲ್ಲರೂ ಹೇಗಿದ್ದೀರಾ? ಬೆಳಿಗ್ಗೆನೇ ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ನಮ್ಮಮ್ಮ ಬಂದಿದ ತಕ್ಷಣ ನಾನು ವಾಷಿಂಗ್ ಮಿಷನ್ಗೆ ಹಾಕ್ತೀನಿ, ನೀರು ಬಿಟ್ಟಿದ್ದಾರೆ ಅಂತಂದು ಬಂದರು ನಮ್ಮಮ್ಮ. ಈ ಸೋಫಾ ಕವರ್ಸ್ ಎಲ್ಲ ಹಂಗೆ ಇತ್ತಲ್ಲ, ಹಾಗಾಗಿ ಹಾಕ್ತೀನಿ ಅಂದರು. ನಮ್ಮಮ್ಮನಿಗೆ ಸ್ವಲ್ಪ ಟೈಮ್ ಸೆಟ್ ಮಾಡಿ ಅದೆಲ್ಲ ಹಾಕಕ್ಕೆ ಬರಲ್ಲ, ಅದಕ್ಕೆ ನಾನು ಹೊರಗಡೆ ಚೇರ್ ಮೇಲೆ ಕುತ್ಕೊಂಡು ಆ ರೀತಿ ಟೈಮ್ ಸೆಟ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ವಾಷಿಂಗ್ ಮಿಷನ್ಗೆ ಹಾಕಿದ್ರೆ ಆಮೇಲೆ ಅದನ್ನು ತೆಗೆದುಬಿಟ್ಟು ನೀಟಾಗಿ ಜಾಲಿಸಿ ಒಣಗಾಕ್ತಾರೆ, ಅದು ಎಲ್ಲ ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು ನಾನು ಹೆಲ್ಪ್ ಮಾಡೋಣ ಅಂತ ಕೂತ್ಕೊಂಡೆ. ನಮ್ಮ ಮನೆಯವ್ರು ನೋಡಿದ್ರೆ ಓಡಾಡಲೇ ಬೇಡ ನೀನು, ಸ್ವಲ್ಪ ಸುಮ್ಮನೆ ರೆಸ್ಟ್ ಮಾಡಿಬಿಡು, ಕಾಲು ಪೇಯ್ನು ಸ್ವಲ್ಪ ಕಡಿಮೆ ಆಗೋವರೆಗೂ ಅಂತ ಅಂದರು. ನಾನೇನು ಭಾಳ ಜಾಸ್ತಿ ಕೊಟ್ಟಿಲ್ಲ, ಚೇರ್ ಹಿಡ್ಕೊಂಡೇ ಬಂದೆ ಅಲ್ಲಿಂದ ಒಳಗಡೆಯಿಂದ. ಸುಮ್ಮನೆ ಆ ರೀತಿ ಒಂದು ಸಪೋರ್ಟ್ ಕೊಟ್ಟು ಕೂತಿದ್ದೀನಿ ಅಷ್ಟೇ. ಯಾಕಂದರೆ ಪಾಪ ನಮ್ಮಮ್ಮನಿಗೆ ಅವ್ರಿಗೂ ಕಾಲು ಪೇಯ್ನ್ ಇದೆ ನಮ್ಮಮ್ಮನಿಗೆ. ಆಗಲೇ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ನಲ್ಲ, ಆದ್ರೂ ನಾನು ಈ ರೀತಿ ಇದು ಮಾಡಿರೋದಕ್ಕೆ ಬಿದ್ದಿರೋದಕ್ಕೆ ಅವರು ಬಂದು ಹೆಲ್ಪ್ ಮಾಡ್ತಾವ್ರೆ. ಇನ್ನು ಅದೆಲ್ಲ ಪಾಪ ಅವ್ರಿಗೆ ಟೈಮ್ ಎಲ್ಲ ಸೆಟ್ ಮಾಡೋದೆಲ್ಲ ಬರಲ್ಲ, ಹಾಗಾಗಿ ಅದಾದರೂ ಮಾಡೋಣ ಅಂತಂದು ಅದು ಸ್ವಲ್ಪ ಬಟ್ಟೆ ಎಲ್ಲ ತೊಳೆದು ಅದೆಲ್ಲ ಕಂಪ್ಲೀಟ್ ಆಯಿತು. ಅದಾದಮೇಲೆ ಊಟ ಮಾಡಿ ನಾನು ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಮಧ್ಯಾಹ್ನ ಎದ್ಮೇಲೆ ನಮ್ಮ ಮನೆಯವರು ಮನೇಲಿದ್ದರೆ ಬರೀ ಇದೇ ಥರ ಕೆಲಸಗಳೇ, ಏನಾದರೂ ತಿನ್ನಕ್ಕೆ ಬೇಕು ಅವ್ರಿಗೆ ಮನೇಲಿದ್ದಾಗ. ಅದಕ್ಕೋಸ್ಕರ ನಾನು ಇದು ಬಾರ ಮಸಾಲೆ ಅಂತೀವಿ ನಮ್ಮ ಕಡೆ, ಅದನ್ನು ಮಾಡಿಕೊಡು ಅಂತ ಅಂದರು. ಸರಿ ಆಯಿತು, ಎಲ್ಲ ತರಿಸ್ಬಿಟ್ಟು ನೀನೆಲ್ಲ ಕಟ್ ಮಾಡಿ ಕೊಟ್ಟರೆ ನಾನೆಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ ಅಂತ ಅಂದೆ. ಸರಿ ಆಯಿತು, ನಾನೆಲ್ಲ ಕಟ್ ಮಾಡಿ ಕೊಡ್ತೀನಿ ಅಂದರು. ಸರಿ ಅಂತ ನಿತಿನ್ನ ಅಂಗಡಿಗೆ ಕಳಿಸ್ಬಿಟ್ಟು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಇದೇನು ಇರಲಿಲ್ಲ, ಖಾರದ ಪುಡಿ ಎಲ್ಲ ಖಾಲಿಯಾಗಿತ್ತು. ಈಗೆಲ್ಲ ಹಬ್ಬಕ್ಕೆ ತರಿಸ್ಬೇಕು ಅಂತ ಇದ್ದೆ, ಅಷ್ಟರಲ್ಲಿ ನಾನು ಇದು ಮಸಾಲೆಗಳು ಎಲ್ಲ ಮುಗಿದಿದ್ದಾವೆ ಮನೆಯಲ್ಲಿ. ಅಷ್ಟರಲ್ಲಿ ಬಿದ್ದುಬಿಟ್ನಲ್ಲ. ಸೊ ಈ ಸರಿ ಹಬ್ಬನೂ ಇಲ್ಲ, ಎಲ್ಲ ನಾವು ಅಮ್ಮರ ಮನೆಯಲ್ಲೇ ಮಾಡ್ತಾರೆ. ನಾ ಏನಿದ್ರು ಸುಮ್ಮನೆ ರೆಸ್ಟ್ ಮಾಡೋ ಅಂಥದ್ದಷ್ಟೇ, ಅದೇನು ವಾಸಿ ಆಗುತ್ತೋ ಗೊತ್ತಿಲ್ಲ. ತುಂಬ ಪೆಟ್ಟಾಗಿದೆ ಕಾಲಿಗೆ, ನೋವು ಜಾಸ್ತಿ ಇದೆ ಆಗಲೇ ನನಗೆ ಗೊತ್ತಾಗುತ್ತೆ. ನೋಡೋಣ, 1 ವೀಕ್ ಹೇಳಿದರೆ 1 ವೀಕ್ ಆದಮೇಲೆ ಏನಾದರೂ ಪೇಯ್ನ್ ಹಂಗೆ ಇದ್ದರೆ ಏನು ಮಾಡಬೇಕೋ ಮುಂದೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಬೇಗ ವಾಸಿ ಆದರೆ ಸಾಕು. ನೋಡಿ ರೆಸ್ಟ್ ಮಾಡ್ತಾಯಿದ್ದೀನಿ ಆರಾಮಾಗಿ. ಆ ರೀತಿ ಹೈಟ್ ಇರೋ ದಿಮ್ಮ ಮೇಲೆ ಕಾಲಿಟ್ಕೊಂಡು ಇರಬೇಕು ಅಂತ ಹೇಳಿದರು ಡಾಕ್ಟ್ರು. ಅದಕ್ಕೆ ಇದು ಹಾಲಲ್ಲಿ ಆದರೆ ಆರಾಮಾಗಿ ಆ ರೂಮಲ್ಲಿ ಬೇಸಿಗೆಯಲ್ಲಿ ಶೀಟ್ ಮನೆ ಬೇರೆ ನಮ್ಮದು, ಫುಲ್ಲು ಸೆಕೆ. ಅದಕ್ಕೆ ಹಾಲಲ್ಲೇ ಈ ಥರ ದಿವಾನ ಮೇಲೆ ಇದ್ದೀನಿ ಬಂದಾಗಿಂದ. ಏನು ಅಂದ್ಕೋಬೇಡಿ, ನಾನು ಇದೇ 2 ಡೇಸ್ ಆಯಿತು ಇದೇ ಡ್ರೆಸ್ಸಲ್ಲೇ ಇದ್ದೀನಿ. ಸೊ ಸ್ನಾನ ಮಾಡಬಾರ್ದು ಅಂತ ಅವ್ರು ಹೇಳಿದ್ದಾರೆ, ಅಂದರೆ ಸ್ವಲ್ಪ ನೀರು ಏನು ಟಚ್ ಆಗಬಾರ್ದು ಕಾಲಿಗೆ ಅಂತ ಹೇಳಿದ್ದಾರೆ. ಆದ್ರೂ ಯುಗಾದಿ ಹಬ್ಬದ ದಿನ ಏನಾದರೂ ಒಂದು ಸರ್ಕಸ್ ಮಾಡಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಹಬ್ಬದ ದಿನ ಇನ್ನು ಹೆಂಗೆ ಇರೋದು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ, ಏನಾದರೂ ಒಂದು ಇದು ಐಡಿಯಾ ಮಾಡಬೇಕು. ಮಾಡಿಬಿಟ್ಟು ಆ ರೀತಿ ಸ್ಟೂಲ್ ಹೈಟಲ್ಲಿರುವ ಸ್ಟೂಲ್ ಮೇಲೆ ಏನಾದರೂ ಕಾಲಿಟ್ಟು ಆ ರೀತಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಮುಖಕ್ಕೂ ಅಷ್ಟೇ ನಾನು ಏನೂ ಹಚ್ಚಿಲ್ಲ, ಸುಮ್ಮನೆ ನೀರಲ್ಲಿ ಆ ರೀತಿ ವಾಶ್ ಮಾಡ್ತಾಯಿದ್ದೀನಿ ಮುಖ. ಸ್ಕಿನ್ ಕೇರ್ ಏನೂ ಮಾಡ್ಕೊಂಡಿಲ್ಲ ಬಿದ್ದಾಗಿಂದ. ಆದ್ರೂ ಪರವಾಗಿಲ್ಲ, ಸ್ವಲ್ಪ ನನಗೆ ಇದು ಕಪ್ಪು ಮಚ್ಚೆಗಳು ಅಂತಾರಲ್ಲ, ಅದು ಮುಖ ತುಂಬ ನನಗೆ ಅದೇನೇ ಜಾಸ್ತಿ ಇರೋದು. ಹಾಗಾಗಿ ಅದು ಕ್ಯಾಮ್ರಾಗೆ ಯಾವ ರೀತಿ ಕಾಣಿಸ್ತಾ ಇದೆ ಫೇಸ್ ಅಂತ ಹತ್ರ ಇಟ್ಕೊಂಡು ಸೆಲ್ಫಿ ಇದರಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ನೋಡಿಕೊಂಡೆ. ನಮ್ಮ ಮನೆಯವರು ಚೆನ್ನಾಗೇ ಇದೆಯಾ ಬಿಡಮ್ಮ, ಏನು ನೋಡ್ಕೊಂತೀಯ ಅಂತಂದು ಹೇಳ್ತಾಯಿದ್ರು. ಸರಿ ಅಂತಂದು ನಾನು ಅದು ಸ್ವಲ್ಪ ಮಾತಾಡ್ತಾಯಿದ್ವಿ. ಇಲ್ಲ ನನ್ನ ಮುಖಕ್ಕೇನು ಕ್ರೀಮ್ಗಳೇ ಹಚ್ಚಿಲ್ಲ, ಇಷ್ಟು ದಿನ ಆಯಿತು ಬಿದ್ದುಬಿಟ್ಟು 1 ವೀಕ್ ಆಯ್ತಾ ಬಂತು ಅಂದೆ. ಏನು ಪರವಾಗಿಲ್ಲ ಬಿಡು, ಬೆಳ್ಳಗಿದೆಯಾ, ಚೆನ್ನಾಗೇ ಕಾಣ್ತೀಯ ಅಂತಂದು ಹೇಳ್ತಾವ್ರೆ. ಹಾಗೆ ನಮ್ಮ ಮನೆಯವ್ರು ನೋಡಿ ಪಾಪ ಎಲ್ಲ ಕೆಲಸನ ಕಂಪ್ಲೀಟ್ ಮಾಡಿದ್ರು. ಇನ್ನೇನು ಅದು ಕ್ಯಾರೆಟು ತುರಿತಾಯಿದ್ರು. ನಾನು ಇದು ಮಂಡಕ್ಕಿ ಅವ್ರಿಗೆ ಈ ರೀತಿ ಪಾಪ ಮರದಲ್ಲಿ ಅನ್ನಕ್ಕೆ ಬರಲ್ವಲ್ಲ, ಸ್ವಲ್ಪ ಧೂಳು ಅದು ಇದು ಇರುತ್ತೆ, ಸ್ವಲ್ಪ ಈ ರೀತಿ ಅಂದುಬಿಟ್ಟು ಹಾಕಿದ್ರೆ ಚೆನ್ನಾಗಿ ಕ್ಲೀನಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಕಸ ಕಡ್ಡಿ ಏನಾದರೂ ಸಿಕ್ಕಿದ್ರೆ ಹೆಂಗೆ, ಅವು ಕಡ್ಡಿಗಳು ಅಂಥವೆಲ್ಲ ಇರ್ತವೆ ಮಂಡಕ್ಕಿಯಲ್ಲಿ. ಅದಕ್ಕೋಸ್ಕರ ಈ ರೀತಿ ಕ್ಲೀನ್ ಮಾಡಿ ಕೊಡೋಣ ಅಂತಂದು ನಾನು ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಲಾಸ್ಯ ಮಾನ್ವಿಕು ಎಲ್ಲರೂ ಬಂದರು. ಅಜ್ಜಿನ ಕರ್ತ್ಕೊಬ ಮತ್ತು ರೋಜನ್ ಕರ್ಕೊಂಡು ಬಾ, ಎಲ್ಲರೂ ತಿನ್ನೋಣ ಅಂತಂದು ಹೇಳಿದ್ವಿ. ಸರಿ ಅಂತಂದು ಅವನು ಮಾನ್ವಿಕ್ ಹೋದ ಅವ್ರನ್ನ ಕರ್ಕೊಂಡು ಬರೋದಕ್ಕೆ. ಅಷ್ಟರಲ್ಲಿ ನಾನು ನೋಡಿ ಎಲ್ಲ ತುರಿದ್ಬಿಟ್ಟು ಹಿಂದ್ಗಡೆ ನಾನು ಹಿಂದೆ ಇಟ್ಟಿದ್ದಾರೆ ಮಂಚದ ಮೇಲೆ. ಇನ್ನೂ ಇದು ಕವರ್ಗಳೇನೂ ಹಾಕಿಲ್ಲ ಮಂಚಕ್ಕೂ ಮತ್ತು ಸೋಫಾಗೆಲ್ಲನೂ. ನಾನು ತೊಳೆಯೋಕ್ಕೆ ಅಂತ ಹಾಕಿದ್ನಲ್ಲ, ಅದೆಲ್ಲ ಒಣಗಿದ್ಮೇಲೆ ಅವನ್ನೇ ತಂದು ಎಲ್ಲ ನೀಟಾಗಿ ಕೊಡುಬಿಟ್ಟು ಮತ್ತೊಂದು ಸಾರಿ ಧೂಳು ಹಾಕೋಣ ಅಂತಂದು ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿ ಇವರಿಬ್ಬರು ವೆಯ್ಟ್ ಮಾಡ್ತಾವ್ರೆ, ಅವ್ರು ಇನ್ನೂ ಬಂದಿಲ್ಲ, ನಮ್ಮಮ್ಮನೂ ರೋಜಾ ಅಂತ. ಆದ್ರೂ ಒಳಗಡೆ ಓಡೋಗೋದು ಈ ರೀತಿ ಕೆಲಸದಲ್ಲಿ ಇವರು ಬ್ಯುಸಿಯಾಗವ್ರೆ. ಲಾಸ್ಯ ನೋಡಿ ಏನು ಮಾತಾಡ್ತಾಳೆ ಅಂದರೆ ಸಖತ್ತಾಗಿ ಮಾತಾಡ್ತಾಳೆ. ಅವ್ರ ಮಾವ ಇರಬೇಕು ಅವಳಿಗೆ, ನಾವೆಲ್ಲ ಅಷ್ಟಾಗಿ ಸೆಟ್ ಆಗೋಲ್ಲ ಲಾಸ್ಯಗೆ. ಅವ್ರ ಮಾವ ಇದ್ದರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ. ಎಷ್ಟು ಬೇಕೋ ಅಷ್ಟೇ ನಮ್ಮ ಹತ್ರ. ಅವ್ರ ಮಾವನ ಹತ್ರ ಆದರೆ ತುಂಬ ಚೆನ್ನಾಗಿ ಡೀಪಾಗಿ ಮಾತಾಡ್ತಾ ಕೂತ್ಕೊತಾಳೆ. ಇನ್ನೇನು ಫೈನಲಿ ಒಂದು 6 ಲೀಟ್ರ್ ತರಿಸಿದ್ವಿ ಬರುಗು, ಯಾಕಂದರೆ ಎಲ್ರಿಗೂ ಬೇಕಲ್ಲ, ಜನ ಜಾಸ್ತಿ ಇದೀವಿ ಮನೆಯಲ್ಲಿ, ಎಲ್ರಿಗೂ ಆಗುತ್ತೆ ಅಂತಂದು. ಇವನ್ನ ನಾವು ಬಾರ ಮಸಾಲೆ ಅಂತೀವಿ, ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಹೆಸರಲ್ಲಿ ಕರೀತಾರೆ. ಚುರುಮುರಿ ಅಂತಾರೆ, ಚೌಚೌ ಅಂತಾರೆ, ಬೇಲ್ಪುರಿ ಅಂತಾರೆ. ಹಂಗೆ ನಾವು ಬಾರ ಮಸಾಲೆ ಅಂತೀವಿ ಇದನ್ನು. ಸ್ವಲ್ಪ ಟೊಮೊಟೊ, ಈರುಳ್ಳಿ, ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿದ್ವಿ.
ಇದಕ್ಕೆ ನಮ್ಮ ಮನೆಯವರಿಗೆ ಸ್ವಲ್ಪ ಹುರಿದಿರೋ ಕಡಲೆ ಬೀಜ ಬೇಕು. ಅವರು ಇದಿಲ್ಲ ಅಂದರೆ ತಿನ್ನೋದೇ ಇಲ್ಲ ಇದರಲ್ಲಿ. ಅದಕ್ಕೆ ಅವ್ರು ಸ್ವಲ್ಪ ಕಡಲೆಕಾಯಿ ಸುಲ್ಕೊಂಡು ಅದನ್ನು ಹುರ್ಕೊಂಡು ಬರ್ತೀನಿ ಅಂತಂದು ಹೋಗಿದ್ರು. ನಾನು ಅಷ್ಟರಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿರುತ್ತೆ ಅಂತಂದು ಎಲ್ಲ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬೂಂದಿನೂ ಹಾಕಿದೆ, ಮತ್ತು ಸ್ವಲ್ಪ ಗರಂ ಮಸಾಲ, ಇನ್ನೂ ಸ್ವಲ್ಪ ಕಡಲೆ ಪುಡಿ ಹಾಕಬೇಕು, ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರದ ಪುಡಿ ಇದೆಲ್ಲ ಹಾಕಿದೆ, ಮಸಾಲೆಗಳೆಲ್ಲನೂ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಫೈನಲಿ ಎಲ್ಲ ಮಿಕ್ಸ್ ಮಾಡೋದು. ಭಾಳ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಏನು ಮಾಡೋಣ, ಅದಿಲ್ಲ, ಮೆಣಸಿನ್ಕಾಯಿ ಬಜ್ಜಿ ಇಲ್ಲ, ಇದೊಂದೇ ತಿನ್ನೋಣ. ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮಲ್ಲಿ ಸ್ನ್ಯಾಕ್ಸಾಗಿ. ಆದರೆ ಜಾಸ್ತಿ ತಿನ್ನೋ ಹಾಗಿಲ್ಲ, ಇದು ಗ್ಯಾಸ್ಟ್ರಿಕ್ಕು ಅಂತಾರೆ ಮಂಡಕ್ಕಿ ತಿಂದರೆ, ಬುರುಕ್ ತಿಂದರೆ. ಅದಕ್ಕೋಸ್ಕರ ಯಾವಾಗಲಾದರೂ ಒನ್ ಟೈಮು ಈ ರೀತಿ ತಿಂತೀವಿ. ಏನೋ ಗೊತ್ತಿಲ್ಲ ನನಗೆ, ಇದು ಬಿದ್ದಾಗಿಂದ ವಾಯ್ಸ್ ಸಮೇತ ಒಂಥರ ಚೇಂಜ್ ಆಗಿಬಿಟ್ಟಿತ್ತು. ಅಂದರೆ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಅದೂ ಚೇಂಜ್ ಆಗಿಬಿಟ್ಟಿದೆ ವಾಯ್ಸು. ಸ್ವಲ್ಪ ಜೋರಾಗಿ ಬೇಸ್ ಬರ್ತಾಯಿಲ್ಲ ಮಾತಾಡೋದಕ್ಕೆ. ಇದೆಲ್ಲ ರಿಕವರಿ ಆದಮೇಲೆ ತುಂಬ ಚೆನ್ನಾಗಿ ವೀಡಿಯೋಗೆ ವಾಯ್ಸ್ ಓವರ್ ಆಗಿರ್ಬೋದು, ನಿಮ್ಮ ಜೊತೆ ಮಾತಾಡೋದಾಗಿರ್ಬೋದು ತುಂಬ ಚೆನ್ನಾಗಿ ಕೊಡ್ತೀನಿ. ತಪ್ಪದೆ ಒಳ್ಳೆ ವೀಡಿಯೋಸು, ಒಳ್ಳೆ ವಾಯ್ಸಿಂದ ಚೆನ್ನಾಗಿ ಒಂದು ಬೇಸಲ್ಲಿ ಮಾತಾಡೋ ರೀತಿ ನೆಕ್ಸ್ಟ್ ನಾನು ಬ್ಯಾಕಪ್ ಆಗ್ತೀನಿ. ಸ್ವಲ್ಪ ಇದು ಕ್ಲಿಯರ್ ಆಗಲಿ 1 ವೀಕ್ ಅಷ್ಟು. ಆದ್ರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮೆಲ್ರಿಗೂ ನಿಜವಾಗ್ಲೂ ತುಂಬ ಥ್ಯಾಂಕ್ಸು. ಇದೇ ರೀತಿ ನನಗೆ ಕೊನೆಯವರೆಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಫೈನಲಿ ಎಲ್ಲ ಆಯಿತು. ಈಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನೋದೇ ಕೆಲಸ. ಹಾಗೆ ಯುಗಾದಿ ಹಬ್ಬಕ್ಕೆ ತಂದಿರೋಂಥ ಸ್ಯಾರಿನ ಶೇರ್ ಮಾಡ್ಕೊಂತೀನಿ. ಹಲೋ ಎಲ್ರಿಗೂ. ಸೊ ಎಲ್ರದ್ದು ಊಟ ಆಯಿತಾ? ನಾನೀಗ ಟೈಮ್ ಬಂದು ಮಧ್ಯಾಹ್ನ 12:45 ಆಗಿದೆ. ಈಗ ವ್ಲಾಗ್ನ ಶುರು ಮಾಡಿದೆ. ಇನ್ನೂ ಊಟ ಏನೂ ಮಾಡಿಲ್ಲ, ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಮುಂದೆ ಬಂದೆ. ಸೊ ಏನಂದರೆ ನಾನು ಯುಗಾದಿ ಹಬ್ಬಕ್ಕೆ ಜಗಳ ಆಡ್ತಾರೆ ಹೊರಗಡೆ ಮಾನ್ವಿಕು ಮತ್ತು ನಿತಿನ್, ಏನೋ ಪಾರಿವಾಳ ಬಿಟ್ಟಿದ್ದಾನೆ ಅಂತಂದು. ಯುಗಾದಿ ಹಬ್ಬಕ್ಕೆ ಒಂದು ವೇಳೆ ಚೆನ್ನಾಗಿದ್ದಿದ್ರೆ ಹಾಕ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು 1 ಮಂತ್ ಮುಂಚೆನೇ ನಾನು ತೊಗೊಂಡಿದ್ದೆ ಸ್ಯಾರಿ. ಅದನ್ನು ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೀನಿ, ಅಂದರೆ ಕಂಪ್ಯೂಟರ್ ವರ್ಕ್ ಮಾಡಿಸಿದ್ದೀನಿ, ಥ್ರೆಡ್ ವರ್ಕ್ ಚೆನ್ನಾಗೇ ಇದು ಮಾಡಿಸಿದ್ದೆ, ಹಾಕ್ಕೊಳ್ಳೋಣ ಹಬ್ಬಕ್ಕೆ ಅಂತಂದು. ಚೆನ್ನಾಗಿ ಮಾಡಬೇಕು ಅಂತ ಏನೇ ಒಂದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಸೊ ನೋಡಿ, ನನಗೀಗ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಈಗ ಹಿಂಗಾಗಿದೆ. ನಾನು ಹಬ್ಬಕ್ಕೆ ಅದನ್ನು ವೇರ್ ಮಾಡ್ಕೊಂಡು ಚೆನ್ನಾಗಿ ಹಬ್ಬ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿಸಿದ್ದು. ಆದರೆ ಹಾಕ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಆದರೂ ನಿಮ್ಗೆ ತೋರಿಸ್ತೀನಿ. ಯಾರಿಗಾದ್ರೂ ಒಂದು ವೇಳೆ ಆ ಡಿಸೈನ್ ಇಷ್ಟ ಆದರೆ ನೀವು ವರ್ಕ್ ಮಾಡಿಸ್ಬೋದು, ಇಲ್ಲ ಸ್ಟಿಚ್ ಮಾಡಿಸ್ಬೋದು ಆ ರೀತಿ ಅಂತ. ಸೊ ನಾನು ಏನೇನೆಲ್ಲ ಅವತ್ತು ತೊಗೊಂಡು ಬಂದೆ, ಅಂದರೆ ಶಾಪಿಂಗ್ ಹೋಗಿದ್ವಲ್ಲ, ಸೊ ಅವತ್ತೇನೇನೆಲ್ಲ ತೊಗೊಂಡು ಬಂದೆ ಅಂತ ಶೇರ್ ಮಾಡ್ಕೊಂಡಿಲ್ಲ. ನಾನು ಹಬ್ಬಕ್ಕೆ ವೇರ್ ಮಾಡ್ಕೊಳ್ಳೋಂಥ ಸ್ಯಾರಿ ಆ್ಯಂಡ್ ಬ್ಲೌಸ್ ಎರಡು ತೋರಿಸ್ಬಿಡ್ತೀನಿ. ಸೊ ಚೆನ್ನಾಗಿದ್ದಿದ್ರೆ ಇದನ್ನು ಹಾಕ್ಕೊತಾ ಇದ್ದೆ ನಾನು ಹಬ್ಬದಲ್ಲಿ. ಭಾಳ ಚೆನ್ನಾಗಿದೆ. ಆಫ್ ಆ್ಯಂಡ್ ಆಫ್ ಸ್ಯಾರಿ, ಸೆಮಿ ಮೈಸೂರು ಸಿಲ್ಕ್ ಇದರಲ್ಲಿ ತೊಗೊಂಡಿದ್ದೆ. ಫಸ್ಟು ಬ್ಲೌಸ್ ತೋರಿಸ್ಬಿಡ್ತೀನಿ. ಅಯ್ಯೋ, ಇದನ್ನು ಕಟ್ಟೇ ಇಲ್ಲ. ಅವರು ಡಿಸೈನ್ ತೋರಿಸಿದ್ರು, ನನಗೂ ಒಂದು ಸ್ವಲ್ಪ ಡಿಸೈನ್ ಐಡಿಯಾಸ್ ಇತ್ತು. ಆದರೆ ನನಗೆ ಯಾಕೋ ಈ ಥರ ಪಾಟ್ ಶೇಪಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ಈ ಡಿಸೈನೇ ಸೆಲೆಕ್ಟ್ ಮಾಡಿಕೊಂಡೆ. ಏನಂದರೆ ಸ್ವಲ್ಪ ಸ್ಲೀವು ಉದ್ದ ಬರಲಿಲ್ಲ ನನಗೆ, ಕ್ಲಾತ್ ಕಡಿಮೆ ಇತ್ತಂತೆ. ಹಾಗಾಗಿ ಸ್ವಲ್ಪ ಆಫ್ ಅಂದರೆ ಅಷ್ಟೊಂದಲ್ಲ, ಇಲ್ಲಿ ಬರುತ್ತೆ, ಇಲ್ಲಿಗೆ ಇಲ್ಲಿ ಸರಿಯಾಗಿ ಬರ್ಬೋದು. ಇಲ್ಲಿ ಬರ್ಬೋದು, ಇಲ್ಲಿಗೆ ಫುಲ್ ನಾನು ಇಲ್ಲಿವರೆಗೆ ಹೇಳಿದ್ದೆ. ಸೊ ಇಲ್ಲಿಗೆ ಬರ್ಬೋದು, ಚೆನ್ನಾಗಿರುತ್ತೆ ಇದು ಒಂಥರ. ಸೊ ನೋಡಿ, ಬ್ಯಾಕ್ ಸೈಡ್ ಬಂದು ಈ ರೀತಿ ಇದೆ. ಹತ್ತರಿಂದ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆಯಲ್ಲ ಪಾಟ್ ಶೇಪಲ್ಲಿ. ಕಾಂಬಿನೇಷನ್ ಚೆನ್ನಾಗಿದೆ. ಇದು ಸ್ಯಾರಿ ಕಲರ್, ಇದು ಅದರಲ್ಲಿ ತೊಗೊಂಡಿದ್ದಾರೆ ಥ್ರೆಡ್ಡು, ಮತ್ತು ಗೋಲ್ಡ್ ಕಲರು ಇದೆ ಜರಿ ಬಾರ್ಡ್ರ್ ಬಂದುಬಿಟ್ಟು. ಸೊ ಹಂಗಾಗಿ ಆಫ್ ಆ್ಯಂಡ್ ಆಫ್ ಸ್ಯಾರಿ ತೋರಿಸೋದು ನಿಮ್ಗೆ ಅರ್ಥ ಆಗುತ್ತೆ. ಫುಲ್ಲು ಪ್ಲೈನಲ್ಲಿತ್ತು ಬ್ಲೌಸು, ಅದಕ್ಕೆ ನಾನು ಈ ಥರ ಸ್ವಲ್ಪ ವರ್ಕ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಈ ರೀತಿ ಐಡಿಯಾ ಮಾಡಿಸಿದೆ. ಫ್ರಂಟು ನಾರ್ಮಲ್ ರೌಂಡ್ ಶೇಪ್, ರೌಂಡ್ ನೆಕ್ಕಲ್ಲಿ ತೊಗೊಂಡಿದ್ದಾರೆ ಅಷ್ಟೇ. ಸೊ ಆ ರೀತಿ ಇಡಿಸಿ ನಾನೇ. ಸೊ ಈ ರೀತಿ ಬರುತ್ತೆ ಫ್ರಂಟಲ್ಲಿ. ಸೊ ಇದು ಸ್ಲೀವು ಭಾಳ ಚೆನ್ನಾಗಿದೆ. ಸ್ಲೀವು ಬ್ಯಾಕ್ ಸೈಡ್ ಏನು ಕೊಟ್ಟಿದ್ದಾರೋ ಸೇಮ್ ಅದೇ, ಅಂದರೆ ಬಾರ್ಡ್ರ್ ಬಂದಿದೆ ಚಿಕ್ಕದಾಗಿ ನನಗೆ ಸ್ಲೀವ್ಗೆ. ಬಾರ್ಡ್ರ್ ಮೇಲೆ ಡಿಸೈನ್ ಮಾಡಿದ್ದಾರೆ, ಈ ಥರ ಫ್ಲವರ್ ಡಿಸೈನು. ಭಾಳ ಚೆನ್ನಾಗಿರುತ್ತೆ, ವೇರ್ ಮಾಡಿದ್ರೆ ಮಾತ್ರ ಎಕ್ಸಲೆಂಟಾಗಿರುತ್ತೆ. ಬ್ಲೌಸು ಫುಲ್ಲು ಬ್ಲ್ಯಾಕಲ್ಲೇ ಬಂದಿರೋದ್ರಿಂದ ಸೀರೆ ಬಿದ್ದೋಗುತ್ತೆ. ಈ ಥರ ಇದೆ ನೋಡಿ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಇದು ಬ್ಲೌಸು. ಸ್ಯಾರಿ ತೋರಿಸ್ತೀನಿ. ಸ್ಯಾರಿ ಬಂದ್ಬಿಟ್ಟು ಈ ರೀತಿ ಇದೆ, ಆಫ್ ಆ್ಯಂಡ್ ಆಫು. ಇದು ಒಂಥರ ಕ್ರೀಮ್ ವೈಟ್ ಅಂತಾರಲ್ಲ ಆ ಥರ ಚೆನ್ನಾಗಿದೆ.
ಅರ್ಧ ಬ್ಲಾಕ್ ಬರುತ್ತೆ, ಅರ್ಧ ರೀತಿ. ಈ ಥರ ಸ್ಯಾರಿ ತೊಗೊಂಡಿದ್ದೆ ಯುಗಾದಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ. ಇದಕ್ಕೆ ಕುಚ್ಚು ಈ ರೀತಿ 3 ಇದರಲ್ಲಿ ಕೊಡ್ಸಿದ್ದೀನಿ ನೋಡಿ. 3 ಬ್ಲ್ಯಾಕ್ ಥ್ರೆಡ್ಡಲ್ಲಿ ಕೊಡ್ಸಿದ್ದೀನಿ, 3 ಈ ಥರ ಸ್ಯಾರಿ ಕಲರ್ ಕ್ರೀಮಲ್ಲಿ ಕೊಡ್ಸಿದ್ದೀನಿ. ಭಾಳ ಚೆನ್ನಾಗಿರುತ್ತೆ ಇದನ್ನು ವೇರ್ ಮಾಡ್ಕೊಳಾಗ. ಸಿಂಗಲ್ ಪಲ್ಲು ಆದರೂ ಹಾಕ್ಕೊಬೋದು, ಇಲ್ಲ ನೆರಿಗೆ ಇಟ್ಟಾದರೂ ಹಾಕ್ಕೊಬೋದು. ನೋಡೋಣ ಇದು ಯಾವ ಹಬ್ಬಕ್ಕೆ ಅದೃಷ್ಟ ಇದೆ, ಯಾವ ಹಬ್ಬಕ್ಕೆ ಹಾಕ್ಕೊತೀನಿ. ಯುಗಾದಿ ಹಬ್ಬಕ್ಕೆ ಅಂತ ಇದನ್ನು ತೊಗೊಂಡಿದ್ದು. ಫೈನಲಿ ಈ ರೀತಿ ಇದೆ ಸ್ಯಾರಿ ಫುಲ್ಲು, ಈ ರೀತಿ ಬರುತ್ತೆ. ಬ್ಲೌಸ್ ಇದಕ್ಕೆ ಯಾವ ರೀತಿ ಇದೆ ಅಂತ ಹೇಳಿ. ಇದು ಯುಗಾದಿ ಹಬ್ಬದ ಸ್ಯಾರಿ ಆ್ಯಂಡ್ ಬ್ಲೌಸ್ ನಂದು. ಹಾಗೆ ಈ ಟೀ ಶರ್ಟ್ ಪ್ಯಾಂಟ್ ಹಾಕಿದ್ದೀನಲ್ಲ, ಸೊ ಅದೇ ಥರದ್ದು ಇನ್ನೊಂದು ಸೆಟ್ ಇದೆ, ತೋರಿಸ್ತೀನಿ. ಇದೆಲ್ಲ ನಾನು ನೈಟಿ ಫ್ಯಾಷನಲ್ಲಿ ತೊಗೊಂಡಿದ್ದು ಮೊನ್ನೆ. ಭಾಳ ಚೆನ್ನಾಗಿರುತ್ತೆ ಮನೆಯಲ್ಲಿ ನೈಟಿ ಇದೆಲ್ಲ ವೇರ್ ಮಾಡೋದಕ್ಕಿಂತ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಡೀಸೆಂಟಾಗಿರುತ್ತೆ. ನೋಡಿ, ಇದು ಬ್ಲ್ಯಾಕ್ ಟೀ ಶರ್ಟ್ ತೊಗೊಂಡೆ, ಬ್ಲ್ಯಾಕು. ಇದು ಪ್ಯಾಂಟ್ ಬಂದು ಪಟೇಲ ಪ್ಯಾಂಟ್ ಥರ ಬರುತ್ತೆ, ಭಾಳ ಚೆನ್ನಾಗಿರುತ್ತೆ, ಫ್ರೀಯಾಗಿರುತ್ತೆ. ಮನೇಲಿ ಆರಾಮಾಗಿ ಹಾಕ್ಕೊಂಡು ಓಡಾಡ್ಬೋದು ಫ್ರೀಯಾಗಿ. ನೈಟಿಗಳೇ ಬೇಡ, ಅದು ನೈಟಿಗಳು ಒಂಥರ ಇದು ಅಸಹ್ಯವಾಗಿ ಕಾಣುತ್ತೆ ಅಂತಲೇ ಹೇಳ್ಬಿಟ್ಟು. ಮತ್ತು ಇದು ಪಾಕೆಟ್ ಇರುತ್ತೆ ವಿತ್ ಈ ಪ್ಯಾಂಟ್ಗೆ, ನೋಡ್ಬೋದು. ಈ ಥರ ಪಾಕೆಟು ಇದೆ. ಸೊ ನೋಡಿ ಎಷ್ಟೊಂದು ಫ್ರೀಯಾಗಿದೆ. ಸೊ ಭಾಳ ಚೆನ್ನಾಗಿದೆ. ಇದೊಂದು ಸೆಟ್ ತೊಗೊಂಡಿದ್ದೀನಿ, ಇದೊಂದು ಸೆಟ್ ತೊಗೊಂಡೆ. ಹಾಗೆ ನೋಡೋಣ, ಆದರೆ ನಾಳೆ ಹಬ್ಬಕ್ಕೆ ವೇರ್ ಮಾಡಿದಾಗ ತೋರಿಸ್ತೀನಿ ನಿಮಗೆ. ಡ್ರೆಸ್ಸು ಟಾಪು ಯಾವುದು ಅಂದರೆ 2 ಪೀಸ್ ಸೆಟ್ ಥರ ತೊಗೊಂಡಿದ್ದೀನಿ. ಕಾಟ್ ಸೆಟ್ ಅಂತಾರಲ್ಲ ಈಗ, ಸೊ ಅದು ಒಂದು ತೊಗೊಂಡಿದ್ದೀನಿ ಅಲ್ಲಿ ಅವ್ರ ಹತ್ರ, ನೈಟಿ ಫ್ಯಾಷನ್ ಹತ್ರ. ಅದನ್ನು ನಾನು ಹಾಕ್ಕೊಂಡ್ಮೇಲೆ ಶೇರ್ ಮಾಡ್ಕೊತೀನಿ ನಾಳೆನೇ. ಸೊ ಹಂಗಾಗಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಯುಗಾದಿ ಹಬ್ಬದ ಸೀರೆ. ನೋಡಿದ್ರಲ್ಲ ಬ್ಲೌಸ್ ಆ್ಯಂಡ್ ಸೀರೆ ಯಾವ ರೀತಿ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆದಷ್ಟು ಸ್ವಲ್ಪ ರಿಕವರಿ ಆದಮೇಲೆ ಒಳ್ಳೊಳ್ಳೆ ವ್ಲಾಗ್ಸ್ನ ಕೊಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.